ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್, ಈಗ ನಮಾಜ್ ಮಾಡಬೇಕು, ಅದಕ್ಕೆ ಸ್ವಲ್ಪ ಸುರ್ಮಾ ಹಚ್ಕೊಳ್ತಾ ಇದ್ದೆ. ಯೂಸು ಮಾಡ್ಕೊ ಬಂದೆ ಫ್ರೆಂಡ್ಸ್, ಸುರ್ಮಾ ಹಚ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸುರ್ಮಾ ಒಂದು ಬಿಟ್ಟು ಬೇರೆ ಏನೂ ಹಚ್ಕೊಳಂಗಿಲ್ಲ. ಹಾಗೆ ಅತ್ತರ್ ಹಚ್ಕೋಬೋದು. ನನಗೆ ಸ್ವಲ್ಪ ಅತ್ತರ್ ಇರಿಟೇಟ್ ಆಗುತ್ತೆ, ಅದಕ್ಕೆ ಹಚ್ಕೊಳ್ಳಲ್ಲ ಫ್ರೆಂಡ್ಸ್. ನೋಡಿ, ಈಗ ನಮಾಜ್ ಮಾಡಬೇಕು ಫ್ರೆಂಡ್. ಹಾಗೆ ನೋಡಿ ಫ್ರೆಂಡ್, ಈಗ ನಮಾಜ್ ಮಾಡೋಕ್ಕೆ ನಮಾಜ್ ಹಾಗೆ ನನ್ನ ತಸ್ಬೀರ್ ನೋಡಿ ಫ್ರೆಂಡ್ಸ್, ಇದು ನನ್ನ ಫೇವ್ರೇಟ್ ತಸ್ಬೀರ್. ನಾನು ಚಿನ್ನದಿಂದ ತಂದಿಟ್ಕೊಂಡಿದ್ದೀನಿ. ಇದು ಒಂಥರ ಗ್ಲಾಸು ಹಾಗೆ ಕಟ್ಗೆ ಅದರಲ್ಲಿ ಮಿಕ್ಸ್ ಆಗಿದೆ. ತುಂಬ ಚೆನ್ನಾಗಿದೆ ನನಗೆ, ಅದಕ್ಕೆ ನಾನು ಇದರಲ್ಲೇ ತಸ್ಬೀರ್ ಓದೋದು ಫ್ರೆಂಡ್. ನೋಡಿ ಫ್ರೆಂಡ್, ನಮಾಜ್ ಅಂತೂ ಆಯಿತು ಫ್ರೆಂಡ್. ನಮಾಜೆಲ್ಲ ಮಾಡಿ ಕುರಾನ್ ಓದಿ ಇದ್ದೆ ಫ್ರೆಂಡ್. ನೋಡಿ, ನಮ್ಮ ನಮಾಜ್ ಮಾಡೋ ತರೀಕ ಈ ಥರ ನಾವು ಮಾಡ್ತೀವಿ ಫ್ರೆಂಡ್. ಹಾಗೆ ಇವತ್ತೇನು ಪಾತ್ಯ ಕೊಡಿಸಲ್ಲ ಫ್ರೆಂಡ್, ಯಾಕಂದರೆ ನಾವೇನಿದ್ರು ಅಲ್ಲ ಒಂದೇ ನೆನೆಯೋದು. ರಂಜಾನ್ ತಿಂಗಳಲ್ಲಿ ಆ ದೇವರು ನೆನೆಯಲ್ಲ, ಉದ್ದಿನ ಕಡ್ಡಿ ಸತಿ ಹಚ್ಚಲ್ಲ, ಪಾತ್ಯ ಹಾಗೂ ಕೊಡಿಸಲ್ಲ. ಏನು ಪಾತ್ಯ ಗೀತ ಏನಿದ್ರು ಈ ತಿಂಗಳಲ್ಲಿ ನಾವು ಪಾತ್ಯ ಊದ್ಗಿ ಮಾಡಲ್ಲ ಫ್ರೆಂಡ್. ಯಾಕಂದರೆ ಈ ರಂಜಾನ್ ತಿಂಗಳಲ್ಲಿ ಏನಿದ್ರು ಅಲ್ಲ ಒಂದೇ ನೆನೆಬೇಕು. ಅಲ್ಲದ ಮೇಲೆ ಎಲ್ಲ ಪ್ರಾರ್ಥನೆ ಮಾಡಬೇಕು ನಾವು ಈ ತಿಂಗಳಲ್ಲಿ. ಅದೇ ಸ್ಪೆಷಲ್ ಆಗಿರೋದು ಈ ತಿಂಗಳಲ್ಲಿ ಫ್ರೆಂಡ್ಸ್, ನಮ್ಮದು ರಂಜಾನ್ ತಿಂಗಳಲ್ಲಿ. ಉಳ್ಕಿದ ಎಲ್ಲ ತಿಂಗಳಲ್ಲಿ ಊದ್ಗಿ, ಪಾತ್ಯ, ಮದುವೆ, ಎಂಗೇಜ್ಮೆಂಟ್ ಏನಿದ್ರು ಮಾಡ್ತೀವಿ. ಈ ತಿಂಗಳಲ್ಲಿ ಒಂದು ಮದುವೆ ಆಗಲಿ, ಎಂಗೇಜ್ಮೆಂಟ್ ಆಗಲಿ, ಯಾವುದು ಫಂಕ್ಷನ್ ಕೂಡ ಮಾಡಲ್ಲ. ಹಾಗೆ ಪಾತ್ಯ ಕೂಡ ಕೊಡಿಸಲ್ಲ ಫ್ರೆಂಡ್, ಯಾವ ದೇವ್ರ ದಿಂಡ್ರಿಗೂ ಹೋಗಲ್ಲ. ಇದೇ ನೋಡಿ ಫ್ರೆಂಡ್, ನಮ್ಮ ರಂಜಾನ್ ತಿಂಗಳಿನ ಸ್ಪೆಷಲ್ ಅಂದರೆ ಏನಿದ್ರು ದೇವರಿಗೆ ಆರಾಧನೆ ಮಾಡೋದು ಒಂದೇ, ನೆನೆಯೋದು. ನಾವು 5 ಹೊತ್ತು ನಮಾಜ್ ಮಾಡಿ, ಕುರಾನ್ ಮಾಡಿ, ಒಪ್ಪತ್ತು ತೆಗೆದು, ಇದೇ ನೋಡಿ ಫ್ರೆಂಡ್ ನಮ್ಮ ರಂಜಾನ್ ತಿಂಗಳಲ್ಲಿ ನಾವೆಲ್ಲ ಕಟ್ಟುನಿಟ್ಟಾಗಿ ಮಾಡಬೇಕಾಗಿತ್ತಂಥ ಎಲ್ಲ ವಿಷಯಗಳಂದರೆ ಇದೇ ಎಲ್ಲ ನಮ್ಮ ರಂಜಾನ್ ತಿಂಗಳಲ್ಲಿ ಮೇನ್ ಆಗಿರೋದು. ನೋಡಿ ಫ್ರೆಂಡ್, ಈಗ ಸಂಜೆ ಇಫ್ತಿಯಾರಿಗೆ ಅಂದರೆ ರೋಜಾ ಬಿಡಿಸ್ಲಿಕ್ಕೆ ಮೊದಲಿಗೆ ಸ್ವಲ್ಪ ನೀರೇ ಎಲ್ಲ ತಣ್ಣಗಿರೋದು ಏನಾರ ಕುಡಿಯೋಕ್ಕೆ ಚೆನ್ನಾಗಾಗುತ್ತೆ. ಅದಕ್ಕಾಗಿ ನೋಡಿ, ಒಂದು ಚಮ್ ನೀರಲ್ಲಿ ಇದು ಸಬ್ಜಿ ಬೀಜ ಅಂತ ಅಂತೀವಿ ನಾವು, ನಿಮ್ಮ ಭಾಷೆ ಅಂದರೆ ಕಾಮ್ ಕಸ್ತೂರಿ ಬೀಜ ಅಂತೇವಿ. ಇದು ಇಷ್ಟು ನೀರಿಗೆ 1 ಸ್ಪೂನ್ ಸಾಕು ನೋಡಿ ಫ್ರೆಂಡ್. ಇದು ಹಾಕಿ ಸುಮಾರು ಒಂದು 2-3 ಗಂಟೆ ಕಾಲ ಇಟ್ಟರೆ ಸಾಕು. ತುಂಬ ಚೆನ್ನಾಗಿ ನೆಂದು ಇದೆಲ್ಲ ನೆಂದುಬಿಡುತ್ತಲ್ಲ, ಇದು ತುಂಬ ಆಗುತ್ತೆ ನೋಡಿ ಫ್ರೆಂಡ್. 1 ಸ್ಪೂನ್ ಅಷ್ಟೇ ಆದರೂ ತುಂಬ ಆಗುತ್ತೆ. ಇದರಲ್ಲಿ ಒಂದು 3-4 ಸ್ಪೂನ್ ಸಕ್ಕರೆ ಹಾಕಿಡ್ತೀನಿ. ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಸೇರಿಸ್ಕೊಂಡು ಕುಡಿಯುವಾಗ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ಇದರಲ್ಲಿ ಬೇಕಿದ್ದರೆ ಐಸ್ ಅಂದರೆ ಫ್ರಿಜ್ನಲ್ಲಿ ಇರ್ತಾವಲ್ಲ ಐಸು, ಅದು ಹಾಕ್ಬೋದು, ಚೆನ್ನಾಗಾಗುತ್ತೆ ಫ್ರೆಂಡ್. ಇದು ತುಂಬ ತಂಪು ನೋಡಿ ಫ್ರೆಂಡ್. ಇದು ಇದರಲ್ಲಿ ಇಡೀ ದಿನ ಒಪ್ಪತ್ತಿದ್ದು ನೀರಿನ ಅಂಶ ಕಡಿಮೆ ಆಗುತ್ತಲ್ಲ ಫ್ರೆಂಡ್, ಇದು ಕುಡಿದ್ರೆ ತಂಪಾಗುತ್ತೆ, ನೀರಿನ ಅಂಶನೂ ಕಡಿಮೆ ಹೋಗುವ ಇದಾಗುತ್ತೆ ಫ್ರೆಂಡ್ ಬಾಡಿಯಲ್ಲಿ. ತುಂಬ ಒಳ್ಳೆ ಟ್ರಿಕ್ ಕೂಡ ಇದು.
ಇದಕ್ಕೆ ಒಂದು 5 ಸ್ಪೂನಷ್ಟು ಸಕ್ಕರೆ ಹಾಕ್ಬಿಡ್ತೇನೆ ಇವಾಗ ನಾನು. ನೋಡಿ ಈಗ ಸಕ್ಕರೆ ಹಾಕಿದ್ದೀನಿ. ಇದನ್ನು ಉಪ್ಪಿಟ್ಟು ಬಿಡ್ತೇನೆ ಫ್ರೆಂಡ್. ಇದು ರೋಜಾ ಬಿಡ್ತೇವಲ್ಲ ಅಲ್ಲಿವರೆಗೂ ಇಟ್ಟು ತುಂಬ ಚೆನ್ನಾಗಿ ನೆಂದು ಸ್ಮೂತಾಗಿ ಬರುತ್ತೆ. ಬೀಜ ಕೂಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಕುಡಿಲಿಕ್ಕೆ. ಬೇಕಾದರೆ ನೀವು ಕೂಡ ಮಾಡಿಕೊಂಡು ಕುಡಿದು ಕಮೆಂಟ್ಸಲ್ಲಿ ಹೇಗಿದೆ ಅಂತ ತಿಳಿಸಿ ಫ್ರೆಂಡ್. ಇಷ್ಟು ಚಿಕನ್ ತಂದಿದ್ದಾನೆ ಸಮೀರ್ ಹೋಗಿ. ಸಾರು ಮಾಡಿಬಿಡ್ತೀನಿ. ರಾತ್ರಿಗೂ ಆಗುತ್ತೆ, ಬೆಳಗ್ಗೆ ಸೈರಿಗೂ ಆಗುತ್ತೆ ಫ್ರೆಂಡ್. ಸ್ವಲ್ಪ ಬೇಗ ಬೇಗ ತೊಳೆದು ಅನ್ನ ಮಾಡಬೇಕಿನ್ನು, ಲೇಟ್ ಆಗಿಬಿಡುತ್ತೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ ಈಗ ಹೋಗಿ. ನೋಡಿ ಕ್ಲೀನ್ ಮಾಡಿದೆ. ನೋಡಿ ಇನ್ನೂ ರೆಡಿ ಆಗಿ ಕುಂತಿದ್ದಾನೆ. ಅವನಿಗೂ ಕೊಡಲೇ ಮಿನ್ನು ಲೇ, ಅವನು ಪಾಲು ಇಡಲೇಬೇಕು, ಇಲ್ಲಾಂದರೆ ಸುಮ್ಮನಿರಲ್ಲ. ಇಲ್ಲ ಅಂದರೆ ಕದಲಲ್ಲ ನೋಡಿ ಫ್ರೆಂಡ್ ಇಲ್ಲಿಂದ. ಫ್ರೆಂಡ್ ಚಿಕನ್ ಕುದಿಯಾಗಿ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಅರಿಶಿನ ಪುಡಿ, ಉಪ್ಪು, ಮೆಣಸಿನ ಪುಡಿ ಹಾಕಿ ಕುದಿಯಾಕಿಟ್ಟಿದ್ದೆ. ಕುದಿದು ಸ್ವಲ್ಪ ಮಸಾಲೆ ಹಾಕಬೇಕು. ಇಲ್ಲಿ ನೋಡಿ ಫ್ರೆಂಡ್, ಇಲ್ಲಿ ಏಲಕ್ಕಿ, ಲವಂಗ, ಆಮೇಲೆ ಶುಂಠಿ, ಕೊತ್ತಂಬರಿ ಹಾಕಿ ಹರ್ಕೊತಾ ಇದ್ದೀನಿ. ಸ್ವಲ್ಪ ಸಾಲಿಗೂ ಬೇಕಂತ ಅರ್ದಿಟ್ಕೊಂಡ್ರೆ ಅಲ್ಲಿಗೂ ಬರುತ್ತೆ. ಅದಕ್ಕೆ ಸ್ವಲ್ಪ ಜಾಸ್ತಿನೇ ಅರಿತಾ ಇದ್ದೀನಿ. ಇಲ್ಲಿ ಕೊಬ್ಬರಿ, ಆಮೇಲೆ ಟಮಾಟೆ ಹಣ್ಣು, ನೀರುಳ್ಳಿ, ನಿಂಬೆಹಣ್ಣು ಹಿಂಡಕ್ಕೆ ಬೇಕು ಫ್ರೆಂಡ್. ಇದನ್ನು ಸ್ವಲ್ಪ ಹುರ್ಕೊಂಡೇ ಮಾಡಿಬಿಡ್ತೀನಿ. ಹಸಿ ಹಸಿ ವಾಸನೆ ಹೋಗುತ್ತೆ, ತುಂಬ ಟೇಸ್ಟ್ ಬರುತ್ತೆ ಸಾರು. ಸ್ವಲ್ಪ ಹುರಿದ್ಬಿಡ್ತೀನಿ ಫ್ರೆಂಡ್. ಈಗ ಚಿಕನ್ ಕುದೀತಾ ಇದೆ. ಇಲ್ಲಿ ಕೂಡ ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅರಿಬೇಕು ಫ್ರೆಂಡ್. ನೋಡಿ ಫ್ರೆಂಡ್, ಫೈನಲಿಗೆ ನಮ್ಮ ಸಾರು ರೆಡಿ ಆಯಿತು. ಚಿಕನ್ ಸಾರು ನೋಡಿ ಎಷ್ಟು ಗಟ್ಟಿಯಾಗಿ ಮಾಡಿದ್ದೀನಿ, ತೆಳುವಾಗಿಲ್ಲ. ಸಾರಂತೂ ರೆಡಿ ಆಯಿತು ಫ್ರೆಂಡ್. ಸ್ವಲ್ಪ ಕುದ್ಬಿಡಲಿ. ನಾನು ರೆಡಿ ಆಯಿತು, ಅಡುಗೆ ಅಂತೂ ಆಯಿತು ಫ್ರೆಂಡ್. ನೋಡಿ ಫ್ರೆಂಡ್, ಒಪ್ಪತ್ತು ಬಿಚ್ಚಾಯಿತು. ನೋಡಿ ಇದು ನೀರು ಹಾಕಿದ್ನಲ್ಲ, ಅದರಲ್ಲಿ ಕಸ್ತೂರಿ ಬೀಜ ಹಾಕಿಟ್ಟಿದ್ನಲ್ಲ ಫ್ರೆಂಡ್, ಈ ಥರ ಆಗಿದೆ ನೋಡಿ. ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್. ಇದರಲ್ಲಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತೀನಿ ಇವಾಗ. ಎಷ್ಟು ಚೆನ್ನಾಗಾಗುತ್ತೆ ನೋಡಿ. ಸಾಕು, ತುಂಬ ಹುಳಿ ಆಗಿಬಿಡುತ್ತೆ ನೋಡಿ. ಎಷ್ಟು ಚೆನ್ನಾಗಾಗಿದೆ. ಇದು ಇಡೀ ದಿನ ಒಪ್ಪತ್ತಿರ್ತೇವಲ್ಲ ಫ್ರೆಂಡ್, ಹೊಟ್ಟೆಯಲ್ಲಿ ತುಂಬ ತಂಪಾಗುತ್ತೆ. ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್. ಈ ಥರ ನೀವು ಮಾಡ್ಕೊಂಡು ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್. ಒಪ್ಪತ್ತು ಬಿಚ್ಚಿ ಕೂತ್ಕೊಂಡೆ ಫ್ರೆಂಡ್ ಊಟ ಮಾಡಿ. ಸಮೀರ ಮಸೀದಿಗೆ ಹೋಗಿದ್ದ, ಹೋಗಿ ನಮಾಜ್ ಮಾಡ್ಕೊಂಡು ಅವನು ಕೂಡ ಬಂದು ಊಟ ಮಾಡಿ ಹೋದ ಮತ್ತೆ ಹೊರಗಡೆ. ಫ್ರೆಂಡ್ಸ್, ಈಗ ವಿಡಿಯೋ ಮುಗಿಸೋ ಸಮಯ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.